Hello students. In the previous class, we are discussing about the concept of divisible profit and capital redemption reserves, and the divisible profits which are used for redemption of preference shares, and divisible profits which are not used for redemption of preference shares. So in this class, let me know that accounting entries for redemption of preference shares. ಸೊ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡಬೇಕಾದ್ರೆ ಯಾವುದೆಲ್ಲ ಅಕೌಂಟಿಂಗ್ ಎಂಟ್ರೀಸ್ಗಳನ್ನ ನಾವು ಮಾಡಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ದಟ್ ಈಸ್ ಜರ್ನಲ್ ಎಂಟ್ರೀಸ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ದಟ್ ಫಸ್ಟ್ ಸ್ಟೆಪ್ ಮೇಕಿಂಗ್ ದ ಕಾಲ್ ಫಾರ್ ಅನ್ಕಾಲ್ಡ್ ಅಮೌಂಟ್ ಇಫ್ ಎನಿ. ಸೊ ಪ್ರಿಫರೆನ್ಸ್ ಶೇರ್ಸ್ ಏನಾದ್ರು ಪಾರ್ಟ್ಲಿ ಪೇಡ್ ಆಫ್ ಆಗಿದ್ರೆ ಅದನ್ನ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವು ಈ ಎಂಟ್ರೀಸ್ನ ಕೊಡಬೇಕಾಗುತ್ತೆ. ಫಾರ್ ಮೇಕಿಂಗ್ ಫೈನಲ್ ಕಾಲ್, ದ ಪ್ರಿಫರೆನ್ಸ್ ಶೇರ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ಸೆಕೆಂಡ್ ಒನ್, ಅದರಲ್ಲೇ ವೆನ್ ಕಾಲ್ ಮನಿ ರಿಸೀವ್ಡ್, ಕಾಲ್ ಮನಿನ ರಿಸೀವ್ ಮಾಡಿದಾಗ ನಾವೇನು ಮಾಡಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕಾಲ್ ಅಕೌಂಟ್ ಅಂತ ಕೊಡಬೇಕಾಗುತ್ತೆ. ದೆನ್ ಸೆಕೆಂಡ್ ಸ್ಟೆಪ್, ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ ಆರ್ ಸೇಲ್ ಆಫ್ ಅಸೆಟ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಶೇರ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಅದು ಅಸೆಟ್ಸ್, ಸೇಲ್ ಆಫ್ ಅಸೆಟ್ಸ್ ಮಾಡ್ಬೋದು ನಾವು ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಆವಾಗ ಎಂಟ್ರಿ ಫಾರ್ ಅದರಲ್ಲಿ ಫಸ್ಟ್ ಒನ್ ದ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಶೇರ್ಸ್ನ ಇಶ್ಯೂ ಮಾಡಿದಾಗ ಫ್ರೆಶ್ ಇಶ್ಯೂ ಆಫ್ ಶೇರ್ ಮೇಡ್ ಅಟ್ ಪಾರಲ್ಲಿ ಮಾಡಿದಾಗ, ಫೇಸ್ ವ್ಯಾಲ್ಯೂ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಫ್ರೆಶ್ ಇಶ್ಯೂ ಆಫ್ ಶೇರ್ ಮೇಡ್ ಅಟ್ ಪ್ರೀಮಿಯಂ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ತಗೊಂಡೋಗ್ಬೇಕಾಗುತ್ತೆ. ದೆನ್ ಫ್ರೆಶ್ ಇಶ್ಯೂ ಆಫ್ ಶೇರ್ ಮೇಡ್ ಅಟ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದಾಗ ಎಂಟ್ರಿ ಏನಾಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗುತ್ತೆ. ಸೊ ಅದೇ ಥರ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ನ ಮಾಡಿದಾಗ ಅದರಲ್ಲಿ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ ಮೇಡ್ ಅಟ್ ಪಾರ್ ಅಂತ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಅಕೌಂಟ್. ಆ್ಯಂಡ್ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ ಮೇಡ್ ಅಟ್ ಪ್ರೀಮಿಯಮಲ್ಲಿ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಟು ಡಿಬೆಂಚರ್ ಅಕೌಂಟ್. ಸೊ ಸೇಮ್ ಲೈಕ್ ದ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ ಮೇಡ್ ಅಟ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಅಕೌಂಟ್ ಅಂತ ಆಗುತ್ತೆ. ಕಮಿಂಗ್ ಟು ದ ಥರ್ಡ್, ಅದರಲ್ಲೇ ಎನಿ ಸೇಲ್ ಆಫ್ ಅಸೆಟ್ಸ್ ಆಫ್ ರಿಡಮ್ಷನ್. ಸೊ ರಿಡಮ್ಷನ್ ಪರ್ಪಸ್ಗೋಸ್ಕರ ಯಾವುದಾದ್ರು ಅಸೆಟ್ಸ್ಗಳನ್ನ ನಾವು ಸೇಲ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ದ ಸೇಲ್ ಆಫ್ ಅಸೆಟ್ಸ್ ಅದೇ ಕಾಸ್ಟ್ ಪ್ರೈಸ್ ಅದೇ ಬುಕ್ ವ್ಯಾಲ್ಯೂ ಅಲ್ಲಿ ಅಸೆಟ್ನ ಸೇಲ್ ಮಾಡಿದಾಗ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸರ್ನ್ಡ್ ಅಸೆಟ್ಸ್ ಅಕೌಂಟ್. ಸೇಲ್ ಆಫ್ ಅಸೆಟ್ಸ್ ಅಟ್ ಪ್ರಾಫಿಟಲ್ಲಿ ಸೇಲ್ ಮಾಡಿದಾಗ ಎಂಟ್ರಿ ಏನಾಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸರ್ನ್ ಅಸೆಟ್ಸ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದೇ ಥರ ಸೇಲ್ ಆಫ್ ಅಸೆಟ್ಸ್ ಅಟ್ ಎ ಲಾಸಲ್ಲಿ ಸೇಲ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸರ್ನ್ ಅಸೆಟ್ ಅಕೌಂಟ್. ಆ್ಯಂಡ್ ದೆನ್ ಥರ್ಡ್ ಸ್ಟೆಪ್, ದ ಪ್ರಾವಿಷನ್ ಫಾರ್ ರಿಡಮ್ಷನ್ ಪ್ರೀಮಿಯಮ್ ಆನ್ ಪ್ರಿಫರೆನ್ಸ್ ಶೇರ್ಸ್. So while redemption of preference shares take place at a premium, so redemption of preference share ಮಾಡಬೇಕಾದ್ರೆ ನಾವು ಪ್ರೀಮಿಯಮಲ್ಲಿ ರಿಡೀಮ್ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ, ರಿಡಮ್ಷನ್ ಪ್ರಾವಿಷನ್ನ ಕ್ರಿಯೇಟ್ ಮಾಡಬೇಕು. ಸೊ ರಿಡಮ್ಷನ್ ಪ್ರಾವಿಷನ್ನ ಕ್ರಿಯೇಟ್ ಮಾಡಬೇಕಾದ್ರಾಗ ಎಂಟ್ರಿ ಏನಂತಂದರೆ ರಿಡಮ್ಷನ್ ಪ್ರೀಮಿಯಂ ಪ್ರೊವೈಡೆಡ್ ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೊ ರಿಡಮ್ಷನ್ ಪ್ರೀಮಿಯಮ್ನ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಿಂದ ಯೂಸ್ ಮಾಡಿದಾಗ ತೊಗೊಂಡ್ರೆ ಅವಾಗ ಎಂಟ್ರಿ ಏನಾಗುತ್ತೆ ಅಂದರೆ ಸೆಕ್ಯೂರಿಟಿ ಆರ್ ಡಿಬೆಂಚರ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಅಂತ ಆಗುತ್ತೆ. ಅದ್ರ ರಿಡಮ್ಷನ್ ಪ್ರೀಮಿಯಂ ಪ್ರೊವೈಡೆಡ್ ಔಟ್ ಆಫ್ ದ ಡಿವಿಸಬಲ್ ಪ್ರಾಫಿಟ್ನ ಯೂಸ್ ಮಾಡ್ಕೊಂಡು ಮಾಡಿದಾಗ ಎಂಟ್ರಿ ಏನಾಗುತ್ತೆ ಅಂತಂದರೆ ಡಿವಿಸಬಲ್ ಪ್ರಾಫಿಟ್ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಅಕೌಂಟ್. ಅದೇ ಥರ ರಿಡಮ್ಷನ್ ಪ್ರೀಮಿಯಂ ಪ್ರೊವೈಡೆಡ್ ಔಟ್ ಆಫ್ ಬೋತ್ ಸೆಕ್ಯೂರಿಟಿ ಪ್ರೀಮಿಯಂ ಆ್ಯಂಡ್ ದ ಡಿವಿಸಬಲ್ ಪ್ರಾಫಿಟ್ ಎರಡನ್ನೂ ಯೂಸ್ ಮಾಡಿ ಪ್ರೀಮಿಯಂನ ಪ್ರೊವೈಡ್ ಮಾಡಿದ್ರೆ ಎಂಟ್ರಿ ಏನಾಗುತ್ತೆ ಅಂದರೆ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಡಿವಿಸಬಲ್ ಪ್ರಾಫಿಟ್ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಅಂತ ಆಗುತ್ತೆ. ಕಮಿಂಗ್ ಟು ದಟ್ ಫೋರ್ತ್ ಸ್ಟೆಪ್, ಟ್ರಾನ್ಸ್ಫರ್ ಆಫ್ ಡಿವಿಸಬಲ್ ಪ್ರಾಫಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ಡಿವಿಸಬಲ್ ಪ್ರಾಫಿಟ್ನ ನಾವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಇನ್ಸಿಡೆಂಟ್ ಯಾವಾಗ ಆಗುತ್ತೆ, ಈ ಎಂಟ್ರಿ ಯಾವಾಗ ಆಗುತ್ತೆ ಅಂದರೆ when the divisible profits are used for redemption of preference shares. ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕಂದ್ರೆ ಡಿವಿಸಬಲ್ ಪ್ರಾಫಿಟ್ನ ಯೂಸ್ ಮಾಡಿದಾಗ ಸೊ ಈ ಎಂಟ್ರಿ ಬರುತ್ತೆ. ಎಂಟ್ರಿ ಏನಾಗುತ್ತೆ ಅಂದರೆ ಡಿವಿಸಬಲ್ ಪ್ರಾಫಿಟ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಕಮಿಂಗ್ ಟು ದಟ್ ಫಿಫ್ತ್ ಸ್ಟೆಪ್, ಆ್ಯಕ್ಚುಯಲ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಆ್ಯಕ್ಚುಯಲ್ ರಿಡಮ್ಷನ್ ಮಾಡಿದಾಗ ಎಂಟ್ರಿ ಏನಾಗುತ್ತೆ ಅಂದರೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಟ್ ಪಾರಲ್ಲಿ ಮಾಡಿದಾಗ ಎಂಟ್ರಿ ಏನಾಗುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಆ್ಯಂಡ್ ಫೈನಲ್ ಪೇಮೆಂಟ್ ಎಂಟ್ರಿ ಏನಾಗುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಅದೇ ಥರ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಟ್ ಪ್ರೀಮಿಯಮಲ್ಲಿ ಮಾಡಿದಾಗ ಎಂಟ್ರಿ ಏನಾಗುತ್ತೆ, ಫಸ್ಟ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಆಗುತ್ತೆ. ಅದೇ ಥರ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್.
Coming to that, sixth step, that is issue of bonus share out of capital redemption reserve. ಸೊ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ನ ಯೂಸ್ ಮಾಡಿಕೊಂಡು ಬೋನಸ್ ಶೇರ್ಸ್ನ ಇಶ್ಯೂ ಮಾಡಿದಾಗ ಎಂಟ್ರಿ ಆಗುತ್ತೆ ಅಂದರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಡೇಟಾ ಟು ಬೋನಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಆ್ಯಂಡ್ ದೆನ್ ಬೋನಸ್ ಟು ಶೇರ್ ಹೋಲ್ಡರ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಗುತ್ತೆ. ಸೊ ಇಷ್ಟೆಲ್ಲ ಎಂಟ್ರೀಸ್ಗಳನ್ನ ನಾವು ಜರ್ನಲ್ ಎಂಟ್ರೀಸ್ಗಳನ್ನ ಕೊಡಬೇಕಾಗುತ್ತೆ ವೈಲ್ ಮೇಕಿಂಗ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕಾದ್ರೆ these entries should be carried out. Thank you.